ಲಕ್ಷ್ಮಕ್ಕ ಏನಾಗದಲ್ಲ. ಏನ ಇವಾಗ ಗಿರ್ಜಾ ನನಗಂಕರ ಖರೇನ ಏನು ಮಾಡ್ಬೇಕಂತ ಕೈ ಕಾಲ ಆಡ್ವಲ್ವು. ಲಕ್ಷ್ಮಿ ಏನಾಗದಲ್ಲ ಅಂತ ಪರಿ ನೀನು ಹೆದರ್ಬೇಡ, ಏನೂ ಆಗಲ್ಲ. ಯಕ್ಕ ನನಗೆ ಖರೇನ ಕೈ ಕಾಲ ಆಡ್ವಲ್ವವ. ಅಯ್ಯ ಏನು ಯಾರು ಊರಾಗ ಹಡಿಲೇ ಇರೋದು ನಿನ್ನ ಮಗಳು ಹಡ್ಯಾಕತ್ತಾಳನ. ಅಲ್ಲಿ ಹೋಗಾರು ಬರೋರಿಗೆ ಒಂದಿಟ್ಟು ಊಟ ಗೀಟ ಮಾಡಂತ ಹೇಳೋದು ಬಿಟ್ಟು ನಿಂತಿರಲ್ಲ ಇಲ್ಲಿ. ನಿಮ್ಮ ಊರನಾರ ಏನು ಊಟ ಮಾಡ್ಬೇಕಾ ಏನು? ಹಾಗ ನೀವು ಉಪವಾಸ ಇರ್ಬೇಕಾ ಅವ್ರು? ಅತ್ತಿಯರ ಅವರು ಊಟ ಮಾಡಕ್ಕೆ ಹೇಳಕ್ಕೆ ಅಲ್ಲದಾರ್ರಿ, ಅವ್ರ ಕಡೆ ಅಲ್ಲ ಭಾಳ ಮಂದಿ ನಿಂತಾರೆ. ಏನು ಇವರು ಗಿರ್ಜಾರ ಮನೆಯವ್ರದಾರ, ಶ್ರೀಕಾಂತ್ ಅದನ, ಭಾಳ ಮಂದಿ ಅದಾರ ರೀ, ನೋಡ್ಕೋತಾರೆ ಅವರು. ಇವರ ಹೋಗಿ ನೋಡ್ಕೋಬೇಕಂತೇನಿಲ್ಲ. ನೀವು ದಯಮಾಡಿ ಒಳಗೆ ಹೋಗಿ ಕುತ್ಕೋರಿ. ನಿಮ್ಮನ್ನು ಯಾರು ಇಲ್ಲಿ ಎದಕ್ಕೆ ಕರೆದಿಲ್ಲ, ಎದಕ್ಕೆ ಬಂದು ಎಲ್ಲರದು ಜೀವ ತಿಂತೀರಿ? ಅಯ್ಯ ನಿನ್ನ ಈಗ ನಿನಗೇನ್ರ ಹೆಚ್ಚು ಕಮ್ಮಿ ಆತಂದ್ರ ನನ್ನ ಮಗ ನಾನು ಜೀವ ತಿಂತಾನ. ನೀನು ಹೋಗಿದ್ದೆ ಯವ್ವ ನೋಡಕ್ ಬರಲಿಲ್ಲನ ಅಂತಂದು ಅದಕ್ಕೆ ನಿನಗೆ ಹೇಳಿದ್ರೆ ನಿಂದು ಬಾರಿ ಬಿಡು. ಯವ್ವ ಸರಿತಾ, ನೀವು ಹೋಗಿ ಕುಂದ್ರು ಹೋಗು. ನೀ ಏನು ಬಾಪ ಸರಿತಕ್ಕಿ ನೀನು ಭಾಳ ನಿಂದ್ರಬೇಡ, ಹೋಗು. ಕರ್ಕೊಂಡು ಹೋರಿ ಅಮ್ಮರ್, ನಿಮ್ಮ ಸೊಸಿನ ಕರ್ಕೊಂಡು ಹೋರಿ. ನಾನು ನನ್ನ ಸೊಸಿನ ಕರ್ಕೊಂಡು ಹೋಗ್ಬೇಕಂತ ಅಂತೀನಿ. ಅದು ಭಾಳ ದಿನಕ್ಕೆ ಅಕ್ಕಿಗೂ ನಿಂತಿರೋದು. ನಮ್ಮ ವಂಶದ ಕುಡಿನೂ ಚಂದ ಇರ್ಲಿ ಅನ್ನೋದು ನಮಗೂ ಆರೈಕೆವ. ನಾವು ಅದನ್ನ ಬಯಸ್ತೀವಿ. ಮತ್ತು ಅರ್ಥ ಮಾಡ್ಕೋಬೇಕು. ಬಡ ಕರ್ಕೊಂಡು ಹೋಗೋದು ಬಿಟ್ಟು ಇಲ್ಲೇ ಹೆರಿಗೆ ಮಾಡ್ಸಂತ ಕೂತೀರಿ. ಯಾಕಂದ್ರೆ ಜಗ್ ದವಾಖಾನಿಲ್ಲನ ಆ ಕೆವಕ್ಕೆ ಹೇಳಿದ್ಲ, ಇವ್ರು ಹೋಸ್ರು ನಿಂತ್ರಿ. ನನ್ನ ಸೊಸಿ ಕಷ್ಟ ಆಗುದ್ಲನ. ಅಮ್ಮರ ನಾವೇನು ಬೇಕಂತ ಮಾಡಕತ್ತೀವನ್ರಿ, ಯಾಕೆ ಹಿಂಗೆ ಚುಚ್ಚಿ ಮಾತಾಡಕತ್ತೀರಿ? ಅತ್ತಿಯರ ನೀವು ತಲೆಸ್ ಕೇರ್ಸ್ಕೊಬಿಡ್ರಿ, ಸುಮ್ಮನೆ ರೀ. ಅವ್ರಿಗೆ ತಲೆಯಾಗ ಏನು ಬರುತ್ತಾ ಅದನ್ನ ಮಾತಾಡ್ತಾರ. ಯಾವ್ದು ಹೌದು ಯಾವುದಲ್ಲ ಅಂತ ತಿಳ್ಕೊಳಷ್ಟು ವ್ಯವಧಾನನೂ ಅವ್ರಿಗಿಲ್ಲ. ವಯಸ್ಸು ಹಾಗೆ ಆಗ್ಬಿಟ್ಟೈತೆ, ತಲೆಂಗ್ ಕೂಲ್ ಸುಮ್ಮನೆ ಬೆಳಗಾಗ್ಯಾವ ಅವರು. ಅಂತ್ಯವಾ ಅನ್ನದ ಏನು ಮಾಡ್ತಿದ್ದಿ? ಎಲ್ಲಾನು ಚಂದಾಗ ಐತ್ ನೋಡು, ಉಣ್ಣಕತ್ತಿದಿ, ತವ್ರ ಮನೆಗೆ ಇದ್ಕೊಂಡು ಅಂತಿದಿ ನನ್ನ. ವ್ಯವಧಾನ ನನಗೇ ಇಲ್ಲಲ್ಲ. ಹೌದು ಅಮ್ಮರ ಹೋಲ್ಬಿಡ್ರಿ. ನಾವರ ಏನು ಬೇಕಂತ ಮಾಡಕತ್ತಿಲ್ಲ, ಆಕೆರ ಬೇಕಂತ ಮಾಡಕತ್ತಿಲ್ಲ. ಹೆಂಗ ಒಟ್ಟು ದೇವ್ರ ದಯದಿಂದ ಎಲ್ಲ ಚಲೋ ಆದ್ರೆ ಸಾಕು, ನಾವು ಅದಕ್ಕೆ ಕಾಯಕತ್ತೀವಿ ಒಟ್ಟ. ಚಲೋನ ಆಗತ್ತಾಳ, ಚಲೋ ಆಗೇ ಆಗತ್ತ. ಎಲ್ಲಾನು ನಾಟಕ ಮಾಡಕತ್ತೀರಿ ನೀವು ಬೇಕಂತನ. ಅದಕ್ಕೆ ಇಷ್ಟು ದಿನ ಆದ್ರೂ ಸೀರೆ ಕಾಣ ಮಾಡ್ಲಾರ್ದಂಗೆ ಈಗ ಜೊತೆಗೆ ಮಾಡ್ಬೇಕಂತಂದು ಏನು ಚಂದಾಗ ತಿಂದಿದ್ದಲ್ಲ ಉಂಡಿದ್ದಲ್ಲ. ನಮ್ಮ ಕಡೆ ಎಲ್ಲರೂ ಬಂದಾರ, ನಾವು ನಮ್ಮ ಊರಿಂದ ಕರ್ಕೊಂಬಂದಿವಿ ಮಂದಿ ಮಕ್ಕಳನ್ನ. ಎಲ್ಲರನ್ನು ಬಿಟ್ಟ ನನ್ನ ಮಗ ಹೋಯ್ಬಿಟ್ಟಲ್ಲಿ. ಈಗ ಹಿಂಗೆ ಮಾಡಿದ್ರೆ ನಮ್ದು ಎಷ್ಟು ಕಷ್ಟ ಇರುತ್ತೆ ಹೇಳು. ಅತ್ತಿಯರ ಬಂದಿರೋರು 4 ಜನ 3 ಮತ್ತೊಂದು ಮಂದಿ ಬಂದಾರ, ಮತ್ತೊಬ್ರು ಯಾರೂ ಬಂದಿಲ್ಲ. ನೀವು ಮಾತಾಡೋದು ನೋಡ್ಬಿಟ್ರೆ ಪೂರ ಇಡೀ ಊರಿಗೆ ಕರ್ಕೊಂಬಂದ್ರಿ. ನನ್ನಂಗೆ ಮಾತಾಡೋಕ್ಕೂ ಹೋಗ್ಬೇಡ್ರಿ. ನೀವು ಕರೆದ್ರು ಬಂದಿರೋರು 4 ಮಂದಿ. ಅವ್ರದ್ದು ಏನು ವ್ಯವಸ್ಥೆ ಮಾಡ್ಬೇಕದ ನಿಮ್ಮ ಮಗ ಮಾಡಕತ್ತಾನ. ಇಲ್ಲಿ ಎಲ್ಲರೂ ಗಾಬರಿಯಾಗಿ ನಿಂತೀವಿ. ಆಕಿಗೆ ಅಲ್ಲಿ ಹೆರಿಗೆ ನೋವು ಬಂದಾವು ಸುನಿತಾಗ. ನೀವು ಬಂದು ಇಲ್ಲೇ ಇಂಥದ್ರಾಗ ಕಡ್ಡಿ ಅಳ್ಳಾಡ್ಸ್ಬೇಡ್ರಿ, ಹೋರಿ. ಎಲ್ಲದನ ಮನೋಜಪ್ಪ ಎಲ್ಲದನ? ಯಾಕ್ರಿ ಏನಾತ್ರಿ ಕರ? ನನ್ನ ಮಗಳು ಹೆಂಗದಳ? ಕೂಸು ಬ್ಯಾನಿ ತಿನ್ನಕತ್ತಾಳಿಲ್ರಿ, ಹೆಂಗೈತ್ರಿ ನನ್ನ ಮಗಳು? ನನ್ನ ಮೊಮ್ಮಗ ಹೆಂಗೈತ್ರಿ? ಇಲ್ಲವ ಲಕ್ಷ್ಮವ್ವ, ಕೂಸು ಅಡ್ಡ ತಿರುಗಿಬಿಟ್ಟೈತಿ. ಅದಕ್ಕೆ ಆಕಿಗೆ ಕಂಡಪಟ್ಟಿ ನೋವು ಬರಕತ್ತಾವು, ತಡ್ಕಣ ಕಾಲ ವಿಲಿ ಒದ್ದಾಡಕತ್ತಾಳ. ಮೊದ್ಲು ದವಾಖಾನೆ ಕರ್ಕೊಂಡು ಹೋಗ್ಬೇಕು, ಮೊದ್ಲು ಕರ್ಕೊಂಡು ಹೋಗ್ಬೇಕು. ಅಯ್ಯಯ್ಯೋ ನಾನು ಮೊದ್ಲ ಅಂದಿನ್ರಿ ಅಮ್ಮರ. ನಾ ಅಂದೆ ದವಾಖಾನಿಗೆ ಹೋಗ್ಯಾನ, ಮನೆಗೆ ಹೆರಿಗೆ ಮಾಡ್ಸೋದು ಬೇಡ, ನಮ್ಮ ಕಾಲದಾಗ ಇದ್ದಂಗೆ ಈಗಿಲ್ಲ, ಹುಡುಗರು ಸೂಕ್ಷ್ಮದವ್ ನಾನು ಅಂತಂದೆ. ನೀವು ಕೇಳಲಿಲ್ಲ. ಅಯ್ಯಯ್ಯೋ ಏನು ಮಾಡ್ದಪ್ಪ ದೇವ್ರೇ, ಆಟ ತೀರ್ಕೊಂಡ್ಬಿಟ್ಟೈತ. ಅಯ್ಯೋ ಭಗವಂತನೇ. ಕುಂತಲ್ಲೇ ಕುಂತ್ರ ಇನ್ನೇನಾಗತ್ತ? ಹಿಂಗ ಆಡ್ರ ತಿರ್ತಾವು, ಎದಿಗೆರ ಏರ್ತಾವ ಕೂಸು. ಒಂದಿಷ್ಟು ಕೈಕಾಲು ಬಿಚ್ಚಿ ಚಂದಗ ಆಡ್ರವ ಅಡ್ಡಾಡ್ರವ ಮಾಡ್ರವ ಅಂದ್ರ ಈಕಿ ನನ್ನ ಸೊಸಿ ಮತ್ತು ನಿನ್ನ ಮಗಳು ಮಾಡಿದ್ಲವ. ಅವಾಗ ಹೇಳ್ತೀನಿ ಬಾಬಾ. ಅತ್ತಿಯರ ನೀವೇನು ಮಾಡಕ್ ಬಂದಿರಿ ಇಲ್ಲಿ? ನೀವು ಏನು ನಮಗೆ ಸಮಾಧಾನ ಮಾಡಕ್ ಬಂದಿರಾ? ಇನ್ನೊಂಚೂರು ಅಷ್ಟನ್ನು ಗಾಬರಿ ಮಾಡಿ ಮನೆ ತುಂಬ ಓಡಾಡಂಗ್ ಮಾಡಕ್ ಬಂದಿರಾ ನೀವು ಮೊದ್ಲು ಹೋಗ್ರಿ. ನೀವು ಇಲ್ಲಿಂದ ಮೊದ್ಲು ಅಡೀರಿ ಹೇಳ್ತೀನಿ. ಅಮ್ಮರ ಈಗ ಏನ್ ಮಾಡ್ಬೇಕ್ರಿ? ಅತ್ತಾಡ್ರಿ ಮನೋಜಪ್ಪ ಹೊರಗೆ ತಂದು ಕರ್ಕೊಂಡ್ ಬರ್ತೀನಿ. ಅಣ್ಣ ಸೀರಣ್ಣ ಇಲ್ಲೇ ಇರು, ನಾನು ಕರ್ಕೊಂಡ್ ಬರ್ತೀನಿ. ಈಗ ಏನ್ ಮಾಡದ್ರಿ ಕರ? ನನಗಂಕ್ರಿ ಕೈ ಕಾಲ ಆಡ್ವಲ್ವು. ಹೆಂಗರಲ್ರಿ ನನ್ನ ಮಗಳು? ನೋಡುವ, ನಾನಂತೂ ನನ್ನ ಪ್ರಯತ್ನ ಎಲ್ಲ ಮಾಡಕತ್ತೀನಿ. ನನಗೆ ಇಷ್ಟು ವರ್ಷದ ಅನುಭವದಾಗ ನಾನು ಮತ್ತು ಆ ಮುದುಕಿ ಇಬ್ರು ಸೇರಿ ಕಂಡಪಟ್ಟಿ ಪ್ರಯತ್ನ ಮಾಡಕತ್ತೀವಿ. ಕೂಸು ಅಡ್ಡ ತಿರ್ಕೊಂಬಿಟ್ಟತವ. ಏನು ಮಾಡಿದ್ರು ಅದು ಮಿಸುಗುವಲ್ದು. ನಾವು ಎಷ್ಟು ಬಲವಂತವಾಗಿ ತಿರ್ಗಿಸಿದ್ರು ತಿರುಗಲ್ದು. ಈಗ ಬೇರೆ ದಾರಿ ಇಲ್ಲವ, ಹೋಗಬೇಕೀಗ. ಅಯ್ಯೋ ಸುನೀತಾ, ಸರಿ ಇಲ್ಲಿ ನಾ ಹೋಗಿ ನನ್ನ ಮಗಳು ನೋಡಿ ಬರ್ತೀನಿ. ಸರಿನೇ? ಬೇಡವಾ ಬೇಡ, ಪಾಪದ ನೋವು ತಿನ್ನಕತ್ತೈತಿ. ಮತ್ತೆ ನಿಮ್ಮ ನೋಡಿಲ್ಲ ಅಂದ್ರೆ ಇನ್ನೊಂಚೂರು ತ್ರಾಸ ಮಾಡ್ಕೊಂಡು ಆತಾಳ. ಇಲ್ಲೇ ಇರು, ಏನಾಗೋದಿಲ್ಲ, ಧೈರ್ಯ ಮಾಡು. ದೇವ್ರು ನಂಬು, ದೇವ್ರಿಗೆ ಹೋಗಿ ದೀಪ ಹಚ್ಚು. ಕೇಳು ಏನು ನೀನು ಗಡಬಡ ಮಾಡ್ಕೊಬೇಡ್ರಿ, ಒಂದಿಟ್ಟು ಸಮಾಧಾನದಿಂದ ಇರ್ರಿ, ಏನಾಗೋದಿಲ್ಲ. ಅತ್ತಿ ಹೆಂಗದಳ ನೀಂತಿ? ಏನಾತು? ಎದಕ್ಕೆ ಈಗ ದವಾಖಾನಿಗೆ? ಯಪ್ಪ ಧೈರ್ಯ ತಗೋ. ಕೂಸು ಅಡ್ಡ ತಿರ್ಕೊಂಬಿಟ್ಟೈತಿ. ಏನು ಮಾಡಿದ್ರು ಎಷ್ಟು ತಿರುಗಿಸಿದ್ರು ತಿರುಗಲ್ದು. ದವಾಖಾನಿಗೆ ಹೋಗ್ಲೇಬೇಕಲ್ಲ. ಮೊನ್ನೆ ಯಾರ್ದ ಹೊಟ್ಟೆ ಕೊಯ್ದು ತೆಗ್ದಾರಂತ. ಈಗಿದು ಹಂಗ ಮಾಡೋ ಪರಿಸ್ಥಿತಿ ಬರ್ತನ್ಲ.
ಏನು ಹೇಳಕತ್ತಿ ಬೇತಿ ನಾನಂತೂ ನನ್ನ ಹೆಂಡತಿ ನೋಡ್ಬೇಕು. ಇಲ್ಲಲ್ಲ ನೀನು ಹೋಗಕ್ಕಾಗಲ್ಲ ಸುಮ್ಮನಿರು. ಅಲ್ಲಿ ಅವರು ಇನ್ನೂ ಇಬ್ರು ಬಂದಾರಲ್ಲ ಸೋಲಿಗಿತ್ತಾರ ಅವ್ರು ಅದಾರ, ಅವರು ಮಾಡ್ಸಕತ್ತಾರ ಹೆರಿಗಿನ. ಒಂದಿಟ್ಟು ಸಮಾಧಾನ ಮಾಡ್ಕೊ. ಒಂದಿಟ್ಟು ಹೆರಿಗೆ ಸುಸೂತ್ರವಾಗೋವರೆಗೂ ಎಲ್ಲರೂ ದಯವಿಟ್ಟು ಸಮಾಧಾನದಿಂದ ಇರ್ರಿ. ತಮ್ಮರ ನಡೀರಿ, ಕರ್ಕೊಂಡು ಹೋಗ ನಡೀರಿ. ತಡ ಮಾಡೋದು ಬೇಡ. ಹೆಚ್ಚು ಕಮ್ಮಿ ಆತಂದ್ರೆ ನನ್ನ ಮಗಳ ಜೀವಕ್ಕೆ ಅಪಾಯ ಐತಿ. ತಮ್ಮರ ನಡೀರಿ. ಹೌದಪ್ಪ, ಹೋಗ ನಡಿಯಪ್ಪ. ಕರ್ಕೊಬೇಡ ಬಿಡ, ಕರ್ಕೊಂಬರ್ರಿ. ಒಂದು ನಿಮಿಷರಪ್ಪ, ನಾನು ಹೋಗಿ ನೋಡ್ತೀನಿ, ನೀನು ನೀತಿ ಕರ್ಕೊಂಬರುವಂತೆ ಅಂತ. ಅದೇನಾರು ಇರ್ಲಿ, ನಾ ಒಳಗೆ ಬರ್ತೀನಿ, ನಾ ಬರ್ತೀನಿ. ನಡಿಯತ್ತಿ ಹೋಗೋಣ. ರೀ ಏನ್ರಿ ಮಾಡೋದೀಗ? ನನಗಂಕರು ಏನು ತಿಳಿವಲ್ದ. ಪದ್ಮಕ್ಕ ಏನ್ ಮಾಡೋದ ಯವ್ವ? ಶ್ರೀಕಾಂತ ಮಾವ, ನಮ್ಮೂರಾಗ ಯಾರ್ಯಾರು ಬಂದಾರ ನೋಡು, ಅವ್ರು ಅಷ್ಟು ಉಣಿಸಿ ಬಡ ಬಡ ಬಂಡಿ ಎತ್ತಿ ಕರ್ಕೊಂಡು ಹೋಗು. ಈಗ ನಮ್ಮ ಸ್ವಂತವಾಗ ಹೆರಿಗೆ ನೋವು ಕಾಣಿಸ್ಕೊಂಡವು. ನಾವಂತೂ ಬರೋದಿಲ್ಲ, ನಾನು ಪದ್ಮ ಯಾರು ಬರೋದಿಲ್ಲ. ನೀನು ಕರ್ಕೊಂಡು ಹೋಗ್ಬಿಡು, ಹುಡುಗರನ್ನ ಕರ್ಕೊಂಡು. ಕವಿತಾನು ಈರಣ್ಣನು ಕರ್ಕೊಂಡು ಹೋಗ್ಬಿಡ್ಲೇನ? ರೀ ಬ್ಯಾಡ್ ಬಿಡ್ರಿ, ಅವು ಮತ್ತೆ ಈ ಹಾಡಾಕವಲ್ಲಿ ಯಾರು ಇಲ್ಲ. ಅದ್ರಾಗ ಕವಿತಾನು ವೀರಣ್ಣನು ಮತ್ತೆ ಬಸ್ಸುನು ಇಲ್ಲೇ ಇರಲಿ. ಹಂಗಲ್ಲೇ, ಈಗ ಮತ್ತೆ ಇಲ್ಲಿ ಏನು ಮಾಡ್ತಾರ? ಇಲ್ಲಾರ ಎದ್ರದ್ದು ವ್ಯವಸ್ಥೆ ಇಲ್ಲ, ಏನಿಲ್ಲ. ಅಯ್ಯೋ ತಮ್ಮ, ಅದ್ಯಾಕಿಲ್ಲ ಯಪ್ಪ ವ್ಯವಸ್ಥೆ, ಎಲ್ಲದಕ್ಕೂ ವ್ಯವಸ್ಥೆ ಐತಿ. ಇದು ಒಂಥರ ಧರ್ಮಛತ್ರ ಇದ್ದಂಗ ತಮ್ಮ. ಯಾರು ಬೇಕಾದ್ರೂ ಇರ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಹುಂಬೆ ಎತ್ತಿ ಈಗ ಹೆಂಗ್ ನೀ ಅದಿ ನೋಡು ಪುಕ್ಷಟ್ಲೆ, ಹಂಗ ಎಲ್ಲಾರು ಇರ್ಬೋದು. ನೋಡ ಹೇಳಕತ್ತಿ ನಾನು, ಅತಿಯಾಗಿ ಮಾತಾಡಿ ಇರ ಮರ್ಯಾದಿನೂ ತಕ್ಕಬೇಡ. ಮೊದ್ಲ ನಾವೆಲ್ಲರೂ ಗಾಬ್ರಿಯಾಗಿವಿ ಅಂತಂದ್ರಾಗ ನಿಂದೊಂದು ಕೊಂಕ ಮಾತು ಶುರು ಮಾಡ್ದಿ, ಮತ್ತು ನಾನೇನು ಮಾಡ್ತೀನೋ ನನಗೆ ಗೊತ್ತಿರೋದಿಲ್ಲ. ಕರ್ಕೊಂಡೋಗಿ ವಾಪಸ್ಸು ಊರಾಗ ಒಕ್ಕಡ್ತೀವಿ. ಹೆಂಗೂ ಬಂದಾರಲ್ಲ ಅವ್ರ ಜೊತೆ ನೀನು ಬಂಡಿ ಹತ್ತಿ ಬಿಡ, ಹೇಳ್ತೀನಿ ನಾನು. ಹಾಕಾಕ್ಯವ ನೀನು, ಹಾಕಾಕಿ. ನಿನ್ನಂತ ಗೈಯಾಳ ಸೊಸಿ ಇದ್ರ ನನ್ನಂತ ಅತ್ತಿಗತಿ ನಾವು ಬಿಡದ ರಸ್ತಾಕ. ನೀನು ನಮ್ಮನ್ನ ರಸ್ತಾಕ ಬೀಳಿಸ್ಬೇಕಂತ ನಿಂತಿರ ಸೊತ್ತೈ ಕಾರ್ಗಿತ್ತಿ ಸೊಸಿ ನೀನು. ನನಗೆ ಅದಕ್ಕೆ ಬೇಕು, ಏನಾರ ಮಾಡ್ಕೊಂಡು ಹಾಳಾಗೋರಿ. ನಾನ ಹೊರಗೆ ಹೋಗ್ತೀನಿ. ಇದನ್ನೆಲ್ಲ ಕಣ್ಣಿಂದ ನೋಡೋದ್ರ ನಂದೇನು ಕರ್ಮ. ಬೇಕಂತ ನಾಟಕ ಮಾಡ್ತಾರ. ನಿನಗಾಗ್ಲಿ, ನಿನ್ನ ಗಂಡಗಾಗ್ಲಿ, ನಿನ್ನ ತಮ್ಮಗಾಗ್ಲಿ ಅರ್ಥ ಆಗೋದಾಗಿತಿ. ಏನ್ರಿ ಅಮ್ಮರ, ಏನ್ ಬೇಕಂತ ಮಾಡ್ಕತ್ತೀವಿ? ನಾನು ನೋಡಕತ್ತೀನಿ, ಹೋಗ್ಲಿಬಿಡು, ವಯಸ್ಸಾದಕ್ಕೆ ಏನು ಮಾತಾಡಬಾರ್ದಂತ ಬಾಯ್ ಮುಚ್ಕೊಂಡಿದ್ರ. ಏನ್ ಬೇಕಂತ ಮಾಡಕತ್ತೀವಿ ನಾವು? ನಾನು ಅದನ್ನ ಅಂತೀನಿ. ಏನೋ ಮುದುಕಿ ನಿಂದು, ಯಾಕ ಭಾಳ ಹರಡಕತ್ತಿಯಲ್ಲ? ಹೊಟ್ಟಿಗೆ ಏನು ಕೂಳ್ ತಿಂತೀಯ, ಬೇರೆ ಏನ್ರ ತಿಂತೀಯ? ನೀ ಇರೋದ ನಿನ್ ಸೂಸಿ ಮನ್ಯಾಗ, ನಿನ್ನ ಮನ್ಯಾಗ ನೀನಿಲ್ಲ. ನೀನ ಬಿಟ್ಟಿದ್ದು, ನೀನ ಇದನ್ನ ಛತ್ರ ಮಾಡ್ಕೊಂಡು 3 ಹೊತ್ತು ತಿನ್ಕತ್ ಕೂತಿದಿ. ಬಂದಿಲ್ಲಿ ದೊಡ್ಡದಾಗಿ ಮಾತಾಡ್ತೀಯನ? ನಾವಿಲ್ಲಿ ನಮ್ಗೆ ಆಗೈತಂತ ನಾವು ಹೊಡೆದಾಡಕತ್ತೀವಿ. ಹೇಳ್ಕತ್ತೀನಿ, ನೀ ಯಾರ ಸುದ್ದಿಗಾರ ಹೋಗು. ನನ್ನ ಮಗಳ ಸುದ್ದಿಗೆ ಬಂದು ಮತ್ತು ಈ ಪದ್ಮ ಏನು ಮಾಡ್ತಾಳ ಗೊತ್ತಿರೋದಲ್ಲ ನೋಡು. ಅಯ್ಯಯ್ಯಯ್ಯಯ್ಯ, ಅದೇನು ಕರ ಬಾಯ್ ಮಾಡ್ತೀರಿ ಗಂಡ ಎಂತಿ? ಹೌದು ಬಿಡು, ಹೌದು. ನಾನೇನು ಅನ್ಬಾರ್ದನ್ನೇ, ಏನರ ಮಾಡ್ತೀರಿ, ನಾನು ಹೊರಗೆ ಹೋಗ್ತೀನಿ. ನಾವು ಅದನ್ನ ಹೇಳಕತ್ತೀವಿ. ಮೊದ್ಲು ಇಲ್ಲಿಂದ ತೊಲಗಂತಾನ, ಹೋಗಿ ಇಲ್ಲಿಂದ ಸಾಕು. ಯಾವಾಗ ಏನು ಮಾತಾಡ್ಬೇಕಂತ ಗೊತ್ತಿಲ್ಲ, ಏನಿಲ್ಲ. ಮಾವರ ಬೇಸರ ಮಾಡ್ಕೋಬೇಡ್ರಿ. ಬ್ಯಾಸ್ರಲ್ಲವ ತಂಗಿ, ಈಗ ನಾವ ಇಂಥ ಪರಿ ನಮಗ ಧೈರ್ಯ ಸಾಲ್ವಲ್ದಂತ ನಾವು ಕೂತೀವಿ. ಹೆಂಗೆ ಹುಡುಗಿನ ದವಾಖಾನೆ ಕರ್ಕೊಂಡು ಹೋಗ್ಬೇಕ, ಏನು ಮುಂದೆ ಎಲ್ಲರೂ ದೊಡ್ಡ ದವಾಖಾನೆ ಕರ್ಕೊಂಡು ಹೋಗ್ಬೇಕಂತ ನಮಗೂ ಯೋಚನೆ ಆಗೈತಿ. ಅಂತಂದ್ರೆ ಬಂದು ಮತ್ತೆ ಹಿಂಗೆ ಮಾತಾಡ್ತಾವಡು. ಇರಲಿ, ಕವಿತಾ, ವೀರಣ್ಣ ಎಲ್ಲರೂ ಇಲ್ಲೇ ಇರಲ್ರಿ, ಪರವಾಗಿಲ್ಲ. ಪಾಪ ಅವು ಮತ್ತು ಹೆಣ್ಮಗಳು ಅದು ಒಂದೇ ಅಲ್ಲೋಗಿ ಏನು ಮಾಡುತ್ತೆ, ತಮ್ಮನ ಕರ್ಕೊಂಡು ಬೇಡ ಅಲ್ರಿ, ಇಲ್ಲೇ ಇರಲಿ ತೋರಿ. ಆತ ಅವ್ರು ಕಿಲ್ಲೇ ಇರ್ತಾಳಪ್ಪ. ನೀನು ಬಡ ಬಡ ಸರ ಹೋಗು. ಆತಲ್ರಿ ಮಾವರ, ಹಂಗೆ ಮಾಡ್ತೀನಿ. ಮಾವರ ಅಣ್ಣ ಹೆಂಗದಳ ಸುನೀತಾ? ಇಲ್ರಿ, ನಾನು ಕಾರ್ ಗಾಡಿ ಹೇಳೀನಿ, ಆ ಕಡೆ ಕರ್ಕೊಂಬಂದಿ. ಬರ್ರಿ, ನಾ ಹಿಂದೆ ಬಾಕ್ಸ್ದಾಗ ಹಾಸಿ ಯಾರ ಬರ್ರಿ ಹೋಗೋಣ. ಯಾಕಂದ್ರೆ ಈ ಊರಾಗ ಡಾಕ್ಟ್ರ್ ಯಾರೂ ಇಲ್ಲಂತ. ಈಗ ನಮ್ಮ ಸೋಮಣ್ಣ ಅಂದ, ಬರ್ರಿ ನಾವು ಹುಬ್ಳ್ಯಾಗ ಹೋಗೋಣ ಬರ್ರಿ ಬಡ ಬಡ. ಇಲ್ಲ ಅಂದ್ರೆ ಭಾಳ ಕಷ್ಟ ಐತಿ. ಈಗ ಅತ್ತಿ ಹೇಳಕತ್ತಾಳ, ತಡ ಮಾಡಿದ್ರ ಮಗುಗೂ ತಾಯಿಗೂ 2 ಜೀವಕ್ಕೂ ತೊಂದರೆ ಅನ್ನಕತ್ತಾಳ. ಬರ್ರಿ ಅತ್ತಿಯರ, ನೀವು ಬರ್ರಿ ಹೋಗುನು. ಏನು ಹೇಳಕತ್ತೀಯಪ್ಪ ನೀನು? ಎತ್ತೀರ, ನನಗೆ ಅದಕ್ಕ ಕೈಕಾಲು ಆಡುವಲ್ವು. ಬರ್ರಿ ಕಾರ್ನಾಗ ನೀವು ಮಾವರು ಬರ್ರಿ, ನಂಗೊಬ್ರು ಗಂಡ್ಮಕ್ಳು ಬೇಕು, ಧೈರ್ಯ ಸಾಲದಿಲ್ಲ. ಮಾವರ ನೀವು ಅತ್ತಿಯರು ಬರ್ರಿ, ಉಳಿಕಿದಾರ ಇಲ್ಲೇ ಇರ್ರಿ, ಹೋಗ್ಬಿಡ್ತೀವಿ. ನೀವು ಹುಷಾರು, ಏನು ಸರಿತಾ? ಅಯ್ಯೋ ಅಣ್ಣ, ನನ್ನ ತಲೆ ಕಿಚ್ಕೊಬೇಡ. ನಮ್ಮ ಮನ್ಯಾಗ ಇರ್ತೀನಲ್ಲ, ನಾ ಹುಷಾರಾಗಿರ್ತೀನಿ. ಸರಿ, ನಾವು ಹೋಗ್ಬರ್ತೀವಿ. ನನ್ನ ಮಗಳೆಲ್ಲದಳಪ್ಪ, ನನ್ನ ಮಗಳೆಲ್ಲದಳ? ಕಾರ್ನೇ ಕುಂತಾಳ. ಬಡ ಬಡ ಬರ್ರಿ, ಸರಸರ ಹತ್ತು ನಡ್ರಿ ಕಾರ್. ಆತಪ್ಪ, ಬಂದ್ವಿ, ನಡಿ. ಯವ್ವ ಪದ್ಮಕ್ಕ, ನೀವು ಹುಡುಗರು ಹುಷಾರ ಯವ್ವ, ನಾನು ಅವ್ರಿಗೆ ಹೋಗ್ಬಿಡ್ತೀವಿ. ಅಯ್ಯೋ ಪದ್ಮಕ್ಕ, ನೀ ತಲೆ ಕೆಸ್ಕೋಬೇಡ, ಆರಾಮಾಗಿ ಹೋಗ್ಬಾ, ನಾವು ಅದೀವಲ್ಲ. ಹ್ಞೂನವ್ವ, ನನಗೆ ನೀವಿಬ್ಬರದ್ರೆ ಅನ್ನೋದು ಧೈರ್ಯವ. ಹುಡುಗರು ಅಂತ ಜಾಕಿ ಹೋಗ್ಬಿಡ್ತೀನಿ. ನಾನು ಕವಿತಾಗೆ ಹೇಳಿ ಊರನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅತ್ತಿ. ಹ್ಞೂಲ್ಲ, ಹಂಗ ಮಾಡ. ನಾವು ಆ ಹುಡುಗಿ ಹತ್ರ ಹೋಗ್ತೀವಿ. ಕವಿತಾ, ಈರಣ್ಣ ಮಾವ, ಅಲ್ಲೇ ಗುಬ್ಬಿ ಮರಿ ಮಾವ ಅಂತಲ್ಲ ನಮ್ಮ ಬಂಗಾರಗಿಣಿ. ಏನು ಸಮಾಚಾರ?
ಇವಾಗೂ ಕಾಡ್ಬೇಡ ಮಾವ. ಹೆಂಗದಳಕ್ಕ? ಎಲ್ಲೋದ್ರು? ನೀವು ಸಣ್ಣ ಹುಡ್ರು ಹೊರಗೆ ಹೋಗ್ರಿ ಅಂದ್ರೆ ನಾವು ಹೊರಗಿದ್ವಿ. ಹೆಂಗದಳಕ್ಕ? ಹೆದರ್ಬೇಡ, ಏನೂ ಆಗಿಲ್ಲ. ಹೆರಿಗೆನೂ ಅಷ್ಟೇ ಬಂದಿರೋದು. ಆದ್ರೆ ಅದಿನ ಮಗು ಅಡ್ಡ ತಿರ್ಕೊಂಡೈತಂತ, ಅದಕ್ಕೆ ಹುಬ್ಳಿ ಕರ್ಕೊಂಡು ಹೋಗ್ಯಾರ. ನಿಮ್ಮವ್ವ ನಿಮ್ಮಪ್ಪ ಹೋದ್ರು. ನಿಮ್ಮ ದೊಡ್ಡವ ಆಮೇಲೆ ಗಿರ್ಜಾ ಚಿಗವ ಇಲ್ಲೇ ಅದಾರ. ಏನು ಹೆದ್ರಕ್ಕೆ ಹೋಗ್ಬೇಡ. ಈಗ ನಾನು ಊರನ್ನರ ಮಂದಿ ಕರ್ಕೊಂಡು ಬಂಡೆ ಹೊಂದಿಸ್ಕೊಂಡು ಹೋಗ್ತೀನಿ. ನೀನು ಈರಣ್ಣ ಇಲ್ಲೇ ಇರ್ರಿ. ಮಾಡ್ ಮಾವ, ಗಂಡ್ ಮಕ್ಳು ಯಾರು ಇಲ್ಲಾರ್ದಂಗ ಆಗುತ್ತೆ. ನೀನ್ ಇಲ್ಲೇ ಇರು ಮಾವ. ಆಹಾ, ಕೇಳಕ್ಕೆ ಎಷ್ಟು ಇಂಪಾಗೈತವ. ಭಾಳ ಚಲೋ ಅನ್ಸಕತ್ತೈತಿ. ಇನ್ನೊಂದ್ಸರಿ ಹೇಳ, ನನ್ನ ಬಂಗಾರ ಕವಿತಿ. ಏ ಮಾವ, ನಿನಗ್ ಯಾವಾಗ್ಲೂ ಹುಡುಗಾಟಗೇನ? ನಿನ್ನ ನೀವು ಹೋಗ್ಬೇಡ ಮಾವ, ಕರೆ ನನ್ನ ಧೈರ್ಯ ಸಾಲಲ್ಲ. ಮತ್ತ ನನ್ನ ಮದಿವೆಕ್ಕೇನು ಅಂದ್ರೆ ಇಷ್ಟು ದಿನ ನನಗೆ ಮಾಮ್ ಅಂತಾನು ಕರಿತಿದ್ದಿಲ್ಲ. ಶ್ರೀಕಾಂತ ಶ್ರೀಕೆ ಅಂತ ಕರಿತಿದ್ದಿ. ಈಗ ಏನು ಪ್ರೀತಿ ಈ ಮಾವನ ಮ್ಯಾಗ? ಏನಿಲ್ಲ, ನೀನು ಆಕಿ ರಾಧಾ ಅಂತದಳಲ್ಲ, ಆಕೆ ಜೊತೆಗೆ ಏನು ಹಂಗ್ ಮಾತಾಡೋದು? ಅಷ್ಟು ಕೈ ಹಿಡ್ಕೊಂಡು ಮಾತಾಡಿದ್ರೆ ನಂಗೆ ಹೆಂಗಾಗತ್ತೆ? ನಾನು ಹೆಣ್ಮಕ್ಳ ಕೈಗೆ ಹಿಡ್ಕೊಂಡು, ಅದು ನೀನಿದ್ದಾಗ? ಸಾಧ್ಯನೇ ಇಲ್ಲ. ಸುಳ್ಳು ಹೇಳ್ಬೇಡ ನೀನು. ನಾನ ನೋಡಿನಿ ಸುಳ್ಳ. ನನ್ನ ಮದಿವಕ್ಕಿನಿ ಅಂತಿದ್ದಿ, ನನ್ನ ಪ್ರೀತಿ ಮಾಡ್ತೀನಿ ಅಂತಿದ್ದಿ, ಕೈ ಹಿಡ್ಕೊಂಡಿಡೋದಲ್ಲ ರಾಧಾಂದನ. ಅಲ ಕಳ್ಳಿ, ಇದೇನಿದು ಹೊಸ ರಾಗ ಇವತ್ತು? ಕವಿತಾ, ನೀ ಕವಿತನ ಏನ? ಓ, ಸೀರೆ ಉಟ್ಕೊಂಡಿರೋ ಪ್ರಭಾವ. ಇಷ್ಟು ದಿನ ಅದು ಎಂಥದ್ದು ಹಾಕ್ಯಂತಿದ್ದೆ, ಜಂಪರ್ನೆಂಥದ್ದು. ಈಗ ಸೀರೆ ಉಟ್ಕೊಂಡಿಯಲ್ಲ, ಅದಕ್ಕೆ ಈ ಮಾವನ ಮೇಲೆ ಪ್ರೀತಿ ಬಂದ್ಬಿಡತಿ. ಥೂ, ಅದೆಲ್ಲ ಹೇಳ್ಬೇಕನ್ನ ಮಾವ. ನೀನು ಅರ್ಥ ಮಾಡ್ಕೋಬೇಕು ಎಷ್ಟು ಪ್ರೀತಿ ಮಾಡ್ತೀನಿ ಏನು ಅಂತ ಹೇಳಿ. ಅವೆಲ್ಲ ಹೆಣ್ಮಕ್ಳು ಬಾಯಿ ಬಿಟ್ಟು ಹೇಳಲ್ಲ. ಈಗ ಹೋಗ್ಬೇಡ ಮಾವ, ನಂಗೆ ಧೈರ್ಯ ಸಾಲಲ್ಲ. ಅಲ್ಲೂ ಬಂಗಾರಿ, ಇದನ್ನು ಊರಾಗಿದ್ದಾಗ ಹೇಳಿದ್ರ ನೀನು ಹಿಂದಿಂದನ ಅಡ್ಡಾಡಿ ಕೊಳ್ಳಿಗೆ ತಾಳಿ ಕಟ್ಬಿಡ್ತಿದ್ನಲ್ಲ ಬಂಗಾರ. ಆತ, ಈಗ ನಾನು ನಮ್ಮ ಮಾವ ಕೊಟ್ಟಿರೋ ಕೆಲಸನ ಚಾಚು ತಪ್ಪದಂಗೆ ಮಾಡಲೇಬೇಕು. ಹಾಗಾಗಿ ನಾನು ಈ ಕೆಲಸ ಮುಗಿಸಿ ಎಲ್ಲರನ್ನೂ ಊರಿಗೆ ತಲುಪಿಸಿ ನಾಳೆ ಮುಂಜಾನೆ ಈ ನಿನ್ನ ಬಂಗಾರದಂಥ ಮುಖ ನೋಡಕ್ಕೆ ಓಡ್ಬಂದ್ಬಿಡ್ತೀನಿ. ಈಗ ನೀನು ವೀರಣ್ಣ ಹುಷಾರು. ಏನು ಸ್ವಲ್ಪ ಗಿರ್ಜಾ ಚಿಗನ ಹತ್ರ ಆಮೇಲೆ ದೊಡ್ಡವನ ಹತ್ರನ ಇರ್ರಿ. ಏನು ನಾ ಹೋಗಲ್ಲ. ನೀನು ನನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ ಮೇಲೆ ನಿನ್ನನ್ನು ಬಿಟ್ಟು ಹೋಗಕ್ಕೆ ಮನಸ್ಸು ಬರ್ತಿಲ್ಲ ಕವಿತಾ. ಹೋಗ ಬರೀ ಹುಡುಗಾಟ್ಕನ ಅಕ್ಕಂಗದ ಅಂತ ನನಗೆ ಗಾಬ್ರಿಲಿ. ಅಕ್ಕೆಂಗದ ಅಂತ ಗಾಬ್ರಿ? ಮಗಳು ಬರ್ತಾಳ ನೋಡೀಗ. ಹೆಂಗ ಬರ್ತಾಳ ಮಗಳು? ಏನಿಲ್ಲ, ಮಗ ಬರ್ತಾನ. ಎದಕ್ಕೆ ನಮ್ಮಿಬ್ಬರ ಮಧ್ಯೆ ಬೆರೆಸು? ನಾನು ಹೋಗಿ ಬಿಟ್ಟು ಬರ್ತೀನಿ, ಮುಂಜಾನೆ ಬರ್ತೀನಿ. ಹುಷಾರು.